ಸೀರೆ ಕುಚ್ಚು ಹೊಸ ಡಿಸೈನ್ ಕಲಿಬೇಕಂದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಬೆಲ್ ಬಟನ್ ಕ್ಲಿಕ್ ಮಾಡಿ. ವಿಡಿಯೋ ಎಂಡ್ ತನಕ ವಾಚ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಡಿಸೈನ್ಗೆ 6 ದಾರ ತೊಗೊಂಡಿನಿ, 10 ನಂಬರ್ ಕ್ರೋಶಾ ತೊಗೊಂಡಿನಿ. ಹಾಗಾದರೆ ಬನ್ನಿ ಡಿಸೈನ್ ಹೇಗೆ ಮಾಡುತ್ತಾ ನೋಡ್ಕೊಳ್ಳೋಣ. ಇವಾಗ ನೋಡಿ ಗಂಟು ಹಾಕಿದ್ದೀನಿ. ಸೀರೆಗೆ ಲಾಕ್ ಮಾಡ್ತಾ ಇದ್ದೀನಿ. 2 ಲಾಕ್ ಮಾಡಬೇಕು. ಇನ್ನೂ ಒಂದು ಲಾಕ್ ಮಾಡ್ತೀನಿ. ಇನ್ನೂ ಒಂದು ಲಾಕ್ ಮಾಡ್ತಾ ಇದ್ದೀನಿ. ಇವಾಗ ನೋಡಿ ಚೈನ್ ಹಾಕ್ತಾ ಇದ್ದೀನಿ. ಇಲ್ಲಿ ನಾನು 5 ಚೈನ್ ಹಾಕೋತೀನಿ. 5 ಚೈನ್ ಹಾಕಿ ಕರೆಕ್ಟಾಗಿ ಎಲ್ಲಿ ಬರುತ್ತೆ ಅಲ್ಲಿ ಲಾಕ್ ಮಾಡ್ತೀನಿ. ಕರೆಕ್ಟಾಗಿ ಇಟ್ಟು ನೋಡಿ ಲಾಕ್ ಮಾಡಬೇಕು. ಇನ್ನು 5 ಚೈನ್ ಹಾಕೋತೀನಿ. ಇನ್ನು 5 ಚೈನ್ ಹಾಕಿ ಇನ್ನು ಕರೆಕ್ಟಾಗಿ ಇಟ್ಬಿಟ್ಟು ಲಾಕ್ ಮಾಡ್ತೀನಿ. ಕರೆಕ್ಟಾಗಿ ಎಲ್ಲಿ ಬರುತ್ತೆ ಅಲ್ಲಿ ಲಾಕ್ ಮಾಡಬೇಕು. ಲಾಕ್ ಮಾಡಿದ್ದೀನಿ. ಇವಾಗ ದಾರ ಮೇಲೆ ಮಾಡಿ ಒಂದು ಬಿಡ್ಸ್ ಹಾಕೋತೀನಿ. 5 ಚೈನು 2 ಸಲ ಹಾಕಿದ್ದೀನಿ. ಇವಾಗ ಬಿಡ್ಸ್ ಹಾಕ್ತಾ ಇದ್ದೀನಿ. ಬಿಡ್ ದಾರ ಒಳಗೆ ಹಾಕಿ ಬಿಡ್ ಲಾಕ್ ಮಾಡ್ತೀನಿ. ಲಾಕ್ ಮಾಡಿದ್ದೀನಿ. ಇವಾಗ ಕರೆಕ್ಟಾಗಿ ಇಟ್ಟು ಸೀರೆಗೆ ಲಾಕ್ ಮಾಡ್ತೀನಿ. ಇವಾಗ ತಿರ್ಗಾ ಚೈನ್ ಹಾಕೋತೀನಿ. ಇಲ್ಲಿ 5 ಚೈನ್ ಹಾಕ್ತಾ ಇದ್ದೀನಿ. 5 ಚೈನ್ ಹಾಕಿ ಕರೆಕ್ಟಾಗಿ ಇಟ್ಬಿಟ್ಟು ಲಾಕ್ ಮಾಡ್ತೀನಿ. ಇನ್ನು 5 ಚೈನ್ ಹಾಕೋತೀನಿ. ಫಸ್ಟ್ 5 ಚೈನು 2 ಸಲ ಹಾಕಿ ಲಾಕ್ ಮಾಡಿ ಬಿಡ್ಸ್ ಹಾಕಿದ್ದೀನಿ. ಇವಾಗ 5 ಚೈನು 3 ಸಲ ಹಾಕೋಬೇಕು. 3 ಸಲ ಹಾಕಿ ಆಮೇಲೆ ಬಿಡ್ಸ್ ಹಾಕೋಬೇಕು. ಇನ್ನು 3 ಸಲ ಹಾಕೋಬೇಕು. ಫುಲ್ ಸೀರೆ 5 ಚೈನು 3 ಸಲ ಹಾಕೋಬೇಕು. ಲಾಸ್ಟಲ್ಲಿ ಫಸ್ಟಲ್ಲಿ 5 ಚೈನು 2 ಸಲ ಬರುತ್ತೆ. ಇದು ಕೂಡ ಅಷ್ಟೇ ಕರೆಕ್ಟಾಗಿ ನೋಡಿ ಲಾಕ್ ಮಾಡ್ತಾಯಿದ್ದೀನಿ. ಇವಾಗ ದಾರ ಮೇಲೆ ಮಾಡಿ ಒಂದು ಬಿಡ್ಸ್ ಹಾಕೋತೀನಿ. ಸಿಂಪಲ್ ಐತಿ, ಬೇಸ್ಲೈನ್ ಇದೇ ರೀತಿ ಇರುತ್ತೆ. ಮೂರು ಸಲ ಹಾಕೋಬೇಕು. ದಾರ ಮೇಲೆ ಮಾಡಿ ಒಂದು ಬಿಡ್ಸ್ ಹಾಕ್ತಾಯಿದ್ದೀನಿ. ಬಿಡ್ಸ್ ನಿಮಗೆ ಯಾವ ಶೇಪ್ ಇಷ್ಟ ಆ ಶೇಪ್ ತೊಗೊಳ್ಳಿ. ಇವಾಗ ಬಿಡ್ ಲಾಕ್ ಮಾಡ್ತಾಯಿದ್ದೀನಿ. ಬಿಡ್ ಲಾಕ್ ಮಾಡಬೇಕು. ಬಿಡ್ ಲಾಕ್ ಮಾಡಿ ಆಮೇಲೆ ಸೀರೆಗೆ ಲಾಕ್ ಮಾಡಬೇಕು. ಕರೆಕ್ಟಾಗಿ ನೋಟ್ಟು ಲಾಕ್ ಮಾಡ್ತೀನಿ. ಇನ್ನು 5 ಚೈನ್ ಹಾಕೋತೀನಿ. ಅದು ಕೂಡ ಅಷ್ಟೇ ಕರೆಕ್ಟಾಗಿ ಲಾಕ್ ಮಾಡ್ತೀನಿ. ನೋಡಿ ಈ ರೀತಿ ಬರುತ್ತೆ ಬೇಸ್ಲೈನ. ಇದೇ ರೀತಿ ಕಂಪ್ಲೀಟ್ ಮಾಡ್ಕೊಳ್ಳಿ. ಸ್ಟಾರ್ಟಿಂಗ್ಗೆ 5 ಚೈನು 2 ಸಲ ಹಾಕಿ ಬಿಡ್ಸಾಕೋಬೇಕು. ಫುಲ್ ಸೀರೆ 5 ಚೈನು 3 ಸಲ ಹಾಕಿ ಬಿಡ್ಸಾಕೋಬೇಕು. ಇದೇ ರೀತಿ ಐತಿ ಬೇಸ್ಲೈನು. ಇಲ್ಲಿ ನೋಡಿ ಬೇಸ್ಲೈನ್ ಕಂಪ್ಲೀಟ್ ಮಾಡಿದ್ದೀನಿ. ಫುಲ್ ಸೀರೆ ಹಾಕಿದ್ದೀನಿ. 5 ಚೈನ್ 3 ಸಲ ಹಾಕಿದ್ದೀನಿ. ಆಮೇಲೆ ಬಿಡ್ಸ್ ಹಾಕಿದ್ದೀನಿ. ಇದೇ ರೀತಿ ಹಾಕ್ಕೊಳ್ಳಿ. ಇವಾಗ ನೋಡಿ ಸೆಕೆಂಡ್ ಲೇಯರ್ ಮಾಡೋಕ್ಕೆ ಸೇಮ್ ಕಲರ್ ದಾರ ತೊಗೊಂಡಿನಿ. ಇವಾಗ ಲಾಕ್ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ. 5 ಚೈನ್ ಒಳಗೆ ಇನ್ನೂ ಒಂದು ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಮಾಡಿ ಇವಾಗ ಚೈನ್ ಹಾಕೋತೀನಿ. ಎಷ್ಟು ಚೈನ್ ಹಿಡಿಯುತ್ತೆ ಅಷ್ಟು ಚೈನ್ ಹಾಕ್ಕೊಂಡು ಲಾಕ್ ಮೇಲೆ ಲಾಕ್ ಮಾಡ್ತೀನಿ. 3 ಚೈನ್ ಹಾಕಿದ್ದೀನಿ. ಲಾಕ್ ಮೇಲೆ ಲಾಕ್ ಮಾಡ್ತೀನಿ. ಲಾಕ್ ಮೇಲೆ ಲಾಕ್ ಮಾಡಿ ಇವಾಗ ನೋಡಿ 2 ಚೈನ್ ಹಾಕಿ 5 ಚೈನ್ ಒಳಗೆ ಲಾಕ್ ಮಾಡ್ತೀನಿ. ಇವಾಗ ನೋಡಿ ಇಲ್ಲಿಂದ 6 ಸ್ಟಾರ್ಟ್ ಮಾಡ್ತೀನಿ. ಸುಜ್ಜಿ ಮೇಲೆ ದಾರ 2 ಸಲ ತೊಗೋತೀನಿ. ತೊಗೊಂಡು ನೋಡಿ ಬಿಡ್ಸ್ ಹಿಂದೆ ದಾರ ಇರುತ್ತೆ. ಆ ದಾರ ಒಳಗೆ ಹೋಗಿ ದಾರ ಎಳ್ಕೊಂಡು ಬಂದು 2ಗೆ 1, ಆಮೇಲೆ 2ಗೆ 1, ಲಾಸ್ಟಲ್ಲಿ 2ಗೆ 1. ಇಲ್ಲಿ ನಾನು ತ್ರಿಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಸುಜ್ಜಿ ಮೇಲೆ 2 ಸಲ ದಾರ ತೊಗೋತೀನಿ. 2 ಸಲ ದಾರ ತೊಗೊಂಡು ಬಿಡ್ಸ್ ಹಿಂದೆ ದಾರ ಒಳಗೆ ಹೋಗಿ ದಾರ ಎಳ್ಕೊಂಡ್ಬಂದು 2ಗೆ 1, 2ಗೆ 1, ಲಾಸ್ಟಲ್ಲಿ 2ಗೆ 1. ಇಲ್ಲಿ ನಾನು 3 ಸಲ ತ್ರಿಬಲ್ ಕ್ರೋಶೆ ಹಾಕೋತೀನಿ. 3 ಕಂಬ ಹಾಕೋತೀನಿ. ಇನ್ನು ಒಂದು ತ್ರಿಬಲ್ ಕ್ರೋಶೆ ಹಾಕೋತೀನಿ.
ಎರಡಾಗ ಒಂದು, ಲಾಸ್ಟಲ್ಲಿ ಎರಡಾಗ ಒಂದು. ಇವಾಗ ನೋಡಿ 3 ಕಂಬ ಹಾಕಿದ್ದೀನಿ. ಇವಾಗ 2 ಚೈನ್ ಹಾಕೋತೀನಿ. ಇಲ್ಲಿ 2 ಚೈನ್ ಹಾಕ್ತಾಯಿದ್ದೀನಿ. 2 ಚೈನ್ ಹಾಕಿ ಅಲ್ಲಿಂದ ಸೂಜಿ ಮೇಲೆ ದಾರ ಸುತ್ಕೋತೀನಿ 2 ಸಲ. ಅಲ್ಲಿಂದ ನಾನು ತ್ರಿಬಲ್ ಕ್ರೋಶೆ ಹಾಕೋತೀನಿ. 3 ಕಂಬ ಹಾಕಿ 2 ಚೈನ್ ಹಾಕಿದ್ದೀನಿ. ಇವಾಗಿನ ತ್ರಿಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಇನ್ನು ಸೂಜಿ ಮೇಲೆ ದಾರ ಸುತ್ಕೋತೀನಿ. ಫುಲ್ ಆರ್ಚ್ ಅಷ್ಟೇ 3 ಕಂಬ ಹಾಕಿ 2 ಚೈನ್ ಹಾಕಿ ಇನ್ನು 3 ಕಂಬ ಹಾಕ್ಕೋಬೇಕು. ಫಸ್ಟ್ ನಾನು 3 ತ್ರಿಬಲ್ ಕ್ರೋಶೆ ಮಾಡಿದ್ದೀನಿ. ಆಮೇಲೆ 2 ಚೈನ್ ಹಾಕಿ ಇನ್ನು 3 ತ್ರಿಬಲ್ ಕ್ರೋಶೆ ಮಾಡ್ಕೋತೀನಿ. ಇನ್ನು 2 ಚೈನ್ ಹಾಕಿ ಇನ್ನು 3 ತ್ರಿಬಲ್ ಕ್ರೋಶೆ ಮಾಡ್ತೀನಿ. ಈ ಆರ್ಚ್ ಇದೇ ರೀತಿ ಬರುತ್ತೆ ನೋಡಿ. 3 ಹಾಕಿದ್ದೀನಿ ಕಂಬ. ಇವಾಗ 2 ಚೈನ್ ಹಾಕೋತೀನಿ. 2 ಚೈನ್ ಹಾಕಿ ಇನ್ನು ಸೂಜಿ ಮೇಲೆ ದಾರ ತಗೊಂಡು ಇನ್ನು ತ್ರಿಬಲ್ ಕ್ರೋಶೆ ಮಾಡ್ತೀನಿ. ನೀವು ಬೇಕಂದ್ರೆ ಡಬಲ್ ಕ್ರೋಶೆ ಹಾಕ್ಕೊಳ್ಳಿ. ನಾನು ತ್ರಿಬಲ್ ಕ್ರೋಶೆ ಹಾಕ್ತಾಯಿದ್ದೀನಿ. ಇನ್ನು ಒಂದು ಹಾಕ್ತೀನಿ. ಸಿಂಪಲ್ ಐತಿ ಡಿಸೈನು, ಬೇಗ ಬೇಗ ಆಗುತ್ತೆ, ಚೆನ್ನಾಗಿ ಲುಕ್ ಕೊಡುತ್ತೆ ಗ್ರ್ಯಾಂಡಾಗಿ. ಇನ್ನು ಒಂದು ತ್ರಿಬಲ್ ಕ್ರೋಶೆ ಮಾಡ್ತೀನಿ. ಇವಾಗ ಚೈನ್ ಹಾಕೋತೀನಿ 2 ಚೈನ್ ಹಾಕಿ ಇನ್ನು ತ್ರಿಬಲ್ ಕ್ರೋಶೆ ಮಾಡ್ತೀನಿ. ಸುಜ್ಜಿ ಮೇಲೆ ಅಲ್ಲಿಂದ ಸುಜ್ಜಿ ಮೇಲೆ ಎಷ್ಟು ದಾರ ತೊಗೋಬೇಕು, ದಾರ ಒಳಗೆ ಹೋಗಿ ದಾರ ಎಳ್ಕೊಂಡ್ಬಂದು 2ಗೆ 1, 2ಗೆ 1, ಲಾಸ್ಟಲ್ಲಿ 2ಗೆ 1. ಇನ್ನು 2 ಕಂಬ ಹಾಕ್ಕೋತೀನಿ. ಈ ಆರ್ಚಲ್ಲಿ ನಾನು 3 ಗ್ಯಾಪ್ ಬಿಡ್ತಾ ಇದ್ದೀನಿ. 3 ಗ್ಯಾಪ್ ಬಿಡಬೇಕು. ಅಂದರೆ 3 ಪೆಟಲ್ ಟೈಪ್ ಬರುತ್ತೆ, ಅದಕ್ಕೆ 3 ಗ್ಯಾಪ್ ಬಿಡಬೇಕು. ಇವಾಗ ನೋಡಿ ಆರ್ಚ್ ಕಂಪ್ಲೀಟ್ ಆಗೈತಿ. 3 ಗ್ಯಾಪ್ ಬಿಟ್ಟಿದ್ದೀನಿ. ಇವಾಗ 5 ಚೈನ್ ಒಳಗೆ ಲಾಕ್ ಮಾಡ್ತೀನಿ. 5 ಚೈನಿಗೆ ಒಳಗೆ ಲಾಕ್ ಮಾಡಬೇಕು. ಲಾಕ್ ಮಾಡಿ 2 ಚೈನ್ ಹಾಕೋತೀನಿ. 2 ಚೈನ್ ಹಾಕಿ ಲಾಕ್ ಮೇಲೆ ಲಾಕ್ ಮಾಡ್ತೀನಿ. ಲಾಕ್ ಕರೆಕ್ಟಾಗಿ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಬರುತ್ತೆ ಆರ್ಚ್. 3 ತ್ರಿಬಲ್ ಕ್ರೋಶೆ ಹಾಕಿ 2 ಚೈನ್ ಹಾಕಿ ಇನ್ನು 3 ತ್ರಿಬಲ್ ಕ್ರೋಶೆ ಇನ್ನು 2 ಚೈನು, ಈ ಥರ 3 ಸಲ ಗ್ಯಾಪ್ ಬಿಡಬೇಕು. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಡಿಸೈನ್, ಗ್ರ್ಯಾಂಡ್ ಲುಕ್ ಕೊಡುತ್ತೆ ನೋಡಿ. ಇವಾಗ ಇನ್ನೊಂದು ಚೈನ್ ಹಾಕ್ತಾಯಿದ್ದೀನಿ. 5 ಚೈನು, 5 ಚೈನ್ ಹಾಕಿ ಲಾಕ್ ಮೇಲೆ ಲಾಕ್ ಮಾಡ್ತೀನಿ. ಲಾಕ್ ಮೇಲೆ ಲಾಕ್ ಮಾಡಿದ್ದೀನಿ. ಇವಾಗ 2 ಚೈನ್ ಹಾಕಿ 5 ಚೈನ್ ಒಳಗೆ ಲಾಕ್ ಮಾಡ್ತೀನಿ. ಇವಾಗ ನೋಡಿ ಅಲ್ಲಿಂದ ಆರ್ಚ್ ಸ್ಟಾರ್ಟ್ ಮಾಡ್ತೀನಿ. ಸುಜ್ಜಿ ಮೇಲೆ ದಾರ 2 ಸಲ ತೊಗೊಂಡು ಬಿಡ್ಸಿಂದ ದಾರಾಗೆ ನಾನು ತ್ರಿಬಲ್ ಕ್ರೋಶೆ ಮಾಡ್ತೀನಿ. ಅದು ಆರ್ಚ್ ಕಂಪ್ಲೀಟ್ ಮಾಡಿದಲ್ಲ ಅದೇ ರೀತಿ ಇದು ಕೂಡ ಕಂಪ್ಲೀಟ್ ಮಾಡಬೇಕು. ಸ್ವಲ್ಪ ಫಾಸ್ಟಾಗಿ ತೋರಿಸ್ತಾ ಇದ್ದೀನಿ, ವಿಡಿಯೋ ಲೆಂತ್ ಆಗುತ್ತೆ. ಇನ್ನು ನಾನು ತ್ರಿಬಲ್ ಕ್ರೋಶೆ ಹಾಕ್ತಾಯಿದ್ದೀನಿ. 3 ಸಲ ಹಾಕೋತೀನಿ ತ್ರಿಬಲ್ ಕ್ರೋಶೆ. ಇನ್ನು ಸುಜ್ಜಿ ಮೇಲೆ ದಾರ ಸುತ್ತಕೊಂಡು ತ್ರಿಬಲ್ ಕ್ರೋಶೆ ಹಾಕೋತೀನಿ. 2ಗೆ 1, 2ಗೆ 1, ಲಾಸ್ಟಲ್ಲಿ 2ಗೆ 1. ಇವಾಗ ಚೈನ್ ಹಾಕೋತೀನಿ. 2 ಚೈನ್ ಹಾಕ್ತಾಯಿದ್ದೀನಿ. 2 ಚೈನ್ ಹಾಕಿ ಇನ್ನು ಸುಜ್ಜಿ ಮೇಲೆ ದಾರ ತೊಗೊಂಡು ಇನ್ನು ತ್ರಿಬಲ್ ಕ್ರೋಶೆ ಹಾಕ್ತೀನಿ. ಫುಲ್ ಆರ್ಚ್ ಈ ರೀತಿ ಕಂಪ್ಲೀಟ್ ಮಾಡಬೇಕು. 3 ಕಂಬ ಹಾಕಿ 2 ಚೈನ್ ಹಾಕಬೇಕು. ಇನ್ನು 3 ಕಂಬ ಹಾಕಿ 2 ಚೈನ್ ಹಾಕೋಬೇಕು. ಟೋಟಲ್ ನಾನು 3 ಗ್ಯಾಪ್ ಕೊಡ್ತಾಯಿದ್ದೀನಿ. ಇವಾಗಿನ ಚೈನ್ ಹಾಕ್ತಾಯಿದ್ದೀನಿ. 2 ಚೈನ್ ಹಾಕ್ತಾಯಿದ್ದೀನಿ. ಇನ್ನು ತ್ರಿಬಲ್ ಕ್ರೋಶೆ. ಸಿಂಪಲಾಗಿ ಐತಿ, ಗ್ರ್ಯಾಂಡ್ ಲುಕ್ ಕೊಡುತ್ತೆ, ಚೆನ್ನಾಗೈತಿ ಡಿಸೈನ್. ರೇಷ್ಮೆ ಸೀರೆ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಇನ್ನು 3 ಕಂಬ ಹಾಕಿ ಇನ್ನು ಚೈನ್ ಹಾಕ್ತೀನಿ.
ಒಂದೇ ಆರ್ಚ್ ಗೊತ್ತಾಗಲ್ಲ, ಅದಕ್ಕೆ ನಾನು 2 ಆರ್ಚ್ ತೋರಿಸ್ತಾ ಇದ್ದೀನಿ. 3 ಚೈನ್ 3 ಕಂಬ ಹಾಕಿದ್ದೀನಿ. ಇವಾಗ 2 ಚೈನ್ ಹಾಕಿ ಇನ್ನು ತ್ರಿಬಲ್ ಕ್ರೋಶೆ ಮಾಡ್ತಾ ಇದ್ದೀನಿ. ಕರೆಕ್ಟಾಗಿ ಮಾಡ್ಕೊಳ್ಳಿ. ತ್ರಿಬಲ್ ಕ್ರೋಶೆ ಒಂದೇ ಲೆವೆಲ್ ಇರಬೇಕು. ಡಬಲ್ ಕ್ರೋಶೆ ಮಾಡಿದ್ರೆ ಆರ್ಚ್ ಚಿಕ್ಕದು ಕಾಣಿಸ್ತಾ, ಅದಕ್ಕೆ ನಾನು ತ್ರಿಬಲ್ ಕ್ರೋಶೆ ಮಾಡ್ತಾ ಇದ್ದೀನಿ. ನೀವು ಬೇಕಂದ್ರೆ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ನೋಡಿ ಆರ್ಚ್ ಕಂಪ್ಲೀಟ್ ಆಗೈತಿ. 3 ಗ್ಯಾಪ್ ಬಿಟ್ಟಿದ್ದೀನಿ. 5 ಚೈನ್ ಒಳಗೆ ಲಾಕ್ ಮಾಡ್ತೀನಿ. 2 ಚೈನ್ ಹಾಕ್ತೀನಿ. ಇವಾಗ 2 ಚೈನ್ ಹಾಕಿ ಲಾಕ್ ಮೇಲೆ ಲಾಕ್ ಮಾಡ್ತೀನಿ. 2 ಚೈನ್ ಹಾಕಿ ಲಾಕ್ ಮೇಲೆ ಲಾಕ್ ಮಾಡಿದ್ದೀನಿ. ನೋಡಿ ಈ ರೀತಿ ಕಾಣಿಸ್ತಾ ಡಿಸೈನ್. 3 ಗ್ಯಾಪ್ ಬಿಟ್ಟಿದ್ದೀನಿ ಆರ್ಚ್ಗೆ. ಇವಾಗ ನೋಡಿ ಎಷ್ಟು ನೀಟಾಗಿ ಬಂದೈತಿ. ಎಲ್ಲ ಹಾಕಿದ್ದೀನಿ, ಫುಲ್ ಸೀರೆ ಹಾಕಿದ್ದೀನಿ. ಇದೇ ರೀತಿ ಹಾಕೋಬೇಕು ಫುಲ್ ಆರ್ಚ್. ಇವಾಗ ನೋಡಿ 3ನೇ ಲೇಯರ್ ಮಾಡೋಕೆ ದಾರ ಗಂಟು ಹಾಕಿದ್ದೀನಿ. ಇವಾಗ ಲಾಕ್ ಮಾಡ್ತೀನಿ. ಸೀರೆ 2 ಕಲರ್ ಇದ್ದರೆ 2 ಕಲರ್ ತೊಗೊಳ್ಳಿ, ಚೆನ್ನಾಗಿ ಲುಕ್ ಕೊಡುತ್ತೆ. ಇವಾಗ ಲಾಕ್ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ. ಇನ್ನೂ ಒಂದು ಲಾಕ್ ಮಾಡ್ತೀನಿ. ಫಸ್ಟು 2 ಲಾಕ್ ಮಾಡಿದ್ದೆಲ್ಲ, 2 ಲಾಕ್ ಮೇಲೆ ಒಂದೊಂದು ಲಾಕ್ ಮಾಡ್ತಾ ಇದ್ದೀನಿ. ಇವಾಗ 5 ಚೈನ್ ಒಳಗೊಂದು ಲಾಕ್ ಮಾಡ್ತೀನಿ. 5 ಚೈನ್ ಒಳಗೆ ಲಾಕ್ ಮಾಡಿ ಇವಾಗ ಚೈನ್ ಹಾಕೋತೀನಿ. ಎಷ್ಟು ಚೈನ್ ಹಿಡಿಯುತ್ತೆ ಅಷ್ಟು ಚೈನ್ ಹಾಕೋಬೇಕು. ಇಲ್ಲಿ 2 ಚೈನ್ ಹಾಕಿ ಲಾಕ್ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ. ಇವಾಗ ಅಲ್ಲೇ ಪಕ್ಕಗೆ ಏನೋ ಒಂದು ಲಾಕ್ ಮಾಡ್ತೀನಿ. ಕರೆಕ್ಟಾಗಿ ನೋಡ್ಕೊಳ್ಳಿ. ನಾನು ಫಸ್ಟ್ 2 ಚೈನ್ ಹಾಕಿ ಲಾಕ್ ಮಾಡ್ದಿಲ್ಲ, ಅಲ್ಲಿ ಪಕ್ಕಕ್ಕೆ ಏನೋ ಒಂದು ಲಾಕ್ ಮಾಡ್ತೀನಿ. ಲಾಕ್ ಮಾಡಿ ಇವಾಗ ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ. ಸುಜ್ಜಿ ಮೇಲೆ ಒಂದು ಸಲ ದಾರ ತಗೋತೀನಿ. ಒಂದು ಸಲ ದಾರ ತಗೊಂಡು ನಾನು 2 ಚೈನ್ ಹಾಕಿ ಗ್ಯಾಪ್ ಬಿಟ್ಟಿದ್ದಲ್ಲ, ಅಲ್ಲಿ ನಾನು ಡಬಲ್ ಕ್ರೋಶೆ ಮಾಡ್ತೀನಿ. ಕರೆಕ್ಟಾಗಿ ನೋಡ್ಕೊಳ್ಳಿ. 2 ಚೈನ್ ಗ್ಯಾಪಲ್ಲಿ ನಾನು ಆರ್ಚ್ ಮಾಡ್ತಾ ಇದ್ದೀನಿ. ಸುಜ್ಜಿ ಮೇಲೆ ದಾರ ಸುತ್ಕೋತೀನಿ. ದಾರ ಎಳ್ಕೊಂಬಂದು 2 1 ಲಾಸ್ಟಲ್ಲಿ 2 1 ಡಬಲ್ ಕ್ರೋಶೆ ಮಾಡ್ತಾ ಇದ್ದೀನಿ. ಇನ್ನು ಒಂದು ಡಬಲ್ ಕ್ರೋಶೆ ಮಾಡ್ತೀನಿ. ನಾನು ಇಲ್ಲಿ ಟೋಟಲ್ 4 ಡಬಲ್ ಕ್ರೋಶೆ ಮಾಡ್ತೀನಿ. 4 ಡಬಲ್ ಕ್ರೋಶೆ ಮಾಡಿ ಮಣಿ ಹಾಕೋತೀನಿ. ಇವಾಗ ದಾರ ಮೇಲೆ ಮಾಡಿ ಒಂದು ಮಣಿ ಹಾಕೋತೀನಿ. 4 ಡಬಲ್ ಕ್ರೋಶೆ ಹಾಕಿದ್ದೀನಿ. ಇವಾಗ ಮಣಿ ಹಾಕ್ತಾ ಇದ್ದೀನಿ. ಮಣಿ ಹಾಕಿ ಮಣಿಗೆ ಲಾಕ್ ಮಾಡ್ತಾ ಇಲ್ಲ. ಇವಾಗ ನೋಡಿ ಡೈರೆಕ್ಟ್ ಡಬಲ್ ಕ್ರೋಶೆಗೆ ಲಾಕ್ ಮಾಡ್ತೀನಿ. ಇವಾಗ 4ನೇ ಡಬಲ್ ಕ್ರೋಶೆ ಹಾಕಿದ್ದೆಲ್ಲ ಅದೇ ಡಬಲ್ ಕ್ರೋಶೆಗೆ ಲಾಕ್ ಮಾಡಬೇಕು. ಟೋಟಲ್ ಇಲ್ಲಿ 7 ಡಬಲ್ ಕ್ರೋಶೆ ಬರುತ್ತೆ. ಈ ಕಡೆ 3 ಆ ಕಡೆ 3, 7ನೇ ಡಬಲ್ ಕ್ರೋಶೆಗೆ ಮಣಿ ಹಾಕ್ತಾ ಇದ್ದೀನಿ. ಮಣಿ ಹಾಕಿ ಅದೇ ಡಬಲ್ ಕ್ರೋಶೆಗೆ ಲಾಕ್ ಮಾಡಿದ್ದೀನಿ. ಇವಾಗಿನ ಹಾಗೆ ಡಬಲ್ ಕ್ರೋಶೆ ಮಾಡ್ತೀನಿ, ಮಣಿ ಹಾಕಲ್ಲ, ಒಂದೇ ಮಣಿ ಹಾಕ್ತಾ ಇದ್ದೀನಿ. ಟೋಟಲ್ 7 ಡಬಲ್ ಕ್ರೋಶೆ ಮಾಡ್ತೀನಲ್ಲ, ಒಂದೇ 7ನೇ ಡಬಲ್ ಕ್ರೋಶೆಗೆ ಮಣಿ ಹಾಕ್ತೀನಿ. ಈ ಕಡೆ 3 ಆ ಕಡೆ 3 ಹಾಕಿ ಬಿಡ್ತೀನಿ. ನೋಡಿ ಆರ್ಚ್ ಕಂಪ್ಲೀಟ್ ಆಗೈತಿ. ಎಷ್ಟು ಚಿಕ್ಕ ಚಿಕ್ಕ ಪೆಟಲ್ ಬಂದೈತೆ ನೋಡಿ. ಇವಾಗ ಅಲ್ಲೇ ಪಕ್ಕದಲ್ಲಿ ಹೋಲ್ ಇರುತ್ತೆ, ತ್ರಿಬಲ್ ಕ್ರೋಶೆ ಮಾಡಿದೆಲ್ಲ ಅಲ್ಲೇ ಹೋಲ್ ಇರುತ್ತೆ. ಪಕ್ಕದ ಹೋಲಿಗೆ ಲಾಕ್ ಮಾಡ್ತಾ ಇದ್ದೀನಿ. ಇವಾಗ ನೋಡಿ ಅಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ. ಎಷ್ಟು ಚೆನ್ನಾಗಿ ಬಂದೈತೆ ನೋಡಿ, ಚಿಕ್ಕ ಚಿಕ್ಕ ಪೆಟಲ್ ಟೈಪ್. ಅಲ್ಲಿಂದ ದಾರ ಸುತ್ಕೊಂಡು ಇನ್ನೂ ಒಂದು 2 ಚೈನ್ ಹಾಕಿ ಗ್ಯಾಪ್ ಬಿಟ್ಟಿದ್ದೆಲ್ಲ ಅದೇ ಗ್ಯಾಪಲ್ಲಿ ನಾನು ಡಬಲ್ ಕ್ರೋಶೆ ಮಾಡ್ತೀನಿ. ಸಿಂಪಲ್ ಐತಿ ಡಿಸೈನ್, ಚೆನ್ನಾಗಿ ಐತಿ, ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಇದು ಕೂಡ ಅಷ್ಟೇ, ಇಲ್ಲಿನೂ ಅಷ್ಟೇ 7 ಡಬಲ್ ಕ್ರೋಶೆ ಹಾಕ್ತೀನಿ. ಇನ್ನೂ ಒಂದು ಹಾಕ್ತಾ ಇದ್ದೀನಿ. 4ನೇ ಡಬಲ್ ಕ್ರೋಶೆಗೆ ಮಣಿ ಹಾಕೋತೀನಿ. 3 ಡಬಲ್ ಕ್ರೋಶೆ ಹಾಕಿ ಬಿಡ್ತೀನಿ. ಇವಾಗ ನೋಡಿ ದಾರ ಮೇಲೆ ಮಾಡಿ ಒಂದು ಮಣಿ ಹಾಕ್ತಾ ಇದ್ದೀನಿ. ಮಣಿ ಹಾಕಿ ಮಣಿ ಲಾಕ್ ಮಾಡ್ತಾ ಇಲ್ಲ. ಇನ್ನು 4ನೇ ಡಬಲ್ ಕ್ರೋಶೆ ಹಾಕಿದ್ದಲ್ಲ ಆ ಡಬಲ್ ಕ್ರೋಶೆಗೆ ಲಾಕ್ ಮಾಡ್ತಾ ಇದ್ದೀನಿ. ಅದೇ ಡಬಲ್ ಕ್ರೋಶೆಗೆ ಲಾಕ್ ಮಾಡಬೇಕು, ಅಂದರೆ ಮಣಿ ಲಾಕ್ ಆಗುತ್ತೆ.
ನೋಡಿ ಇವಾಗ ಹಾಗೆ ಮಾಡ್ತೀನಿ ಡಬಲ್ ಕ್ರೋಶೆ. ಇನ್ನು 3 ಡಬಲ್ ಕ್ರೋಶೆ ಹಾಕೋತೀನಿ. ಚಿಕ್ಕ ಚಿಕ್ಕ 3 ಪೆಟಲ್ ಬರುತ್ತೆ, ತುಂಬ ಚೆನ್ನಾಗಿ ಲುಕ್ ಕೊಡುತ್ತೆ. ಇನ್ನೂ ಒಂದು ಹಾಕ್ತಾ ಇದ್ದೀನಿ. ಇನ್ನೂ ಒಂದು ಹಾಕಿದ್ದೀನಿ. ಇವಾಗ ಅಲ್ಲಿ ಪಕ್ಕಗೆ ಲಾಕ್ ಮಾಡ್ತೀನಿ. ಅಲ್ಲಿ ಹೋಲ್ ಬರುತ್ತೆ ಮೇಲೆ ತ್ರಿಬಲ್ ಕ್ರೋಶೆ ಮಾಡಿದೆಲ್ಲ ಅಲ್ಲೇ ಹೋಲ್ ಇರುತ್ತೆ, ಅಲ್ಲೇ ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಮಾಡಿ ಅಲ್ಲಿಂದ ದಾರ ತೊಗೊಂಡು ಸೂಜಿ ಮೇಲೆ ಇನ್ನು 3ನೇ ನಾವು ಗ್ಯಾಪ್ ಬಿಟ್ಟಿದ್ದೆಲ್ಲ 2 ಚೈನ್ ಹಾಕಿ ಅಲ್ಲಿನ ಡಬಲ್ ಕ್ರೋಶೆ ಮಾಡ್ತೀನಿ. ಇದು ಆರ್ಚ್ ಮಾಡಿದೆಲ್ಲ ಅದೇ ರೀತಿ ಮಾಡ್ಕೋಬೇಕು, ಅದು ಕೂಡ ಅಷ್ಟೇ. ಎರಡು ಡಬಲ್ ಕ್ರೋಶೆ ಹಾಕ್ತಾ ಇದ್ದೀನಿ. ಸೂಜಿ ಮೇಲೆ ದಾರ ತೊಗೊಂಡು ಎರಡಗೊಂದು ಇನ್ನೂ ಒಂದು ಹಾಕ್ತಾ ಇದ್ದೀನಿ. ಇವಾಗ ನೋಡಿ ದಾರ ಮೇಲೆ ಮಾಡಿ ಒಂದು ಮಣಿ ಹಾಕೋತೀನಿ. 4ನೇ ಡಬಲ್ ಕ್ರೋಶೆಗೆ ಮಣಿ ಹಾಕೋಬೇಕು. ನೋಡಿ ಮಣಿ ಹಾಕಿ ಅದೇ ಡಬಲ್ ಕ್ರೋಶೆಗೆ ಲಾಕ್ ಮಾಡ್ತೀನಿ. ಅದೇ ಡಬಲ್ ಕ್ರೋಶೆಗೆ ಲಾಕ್ ಮಾಡಬೇಕು. ಲಾಕ್ ಮಾಡಿ ಇವಾಗ ಇನ್ನು 3 ಸಲ ಡಬಲ್ ಕ್ರೋಶೆ ಹಾಕೋತೀನಿ. 3 ಡಬಲ್ ಕ್ರೋಶೆ ಹಾಕೋಬೇಕು. ಫುಲ್ ಸೀರೆ ಇದೇ ರೀತಿ ಕಂಟಿನ್ಯೂ ಮಾಡಬೇಕು. ಚೆನ್ನಾಗೈತಿ ಡಿಸೈನ್. ನೀವು ಬೇಕಂದರೆ ಎಲ್ಲ ಡಬಲ್ ಕ್ರೋಶೆ ಮೇಲೆ ಒಂದೊಂದು ಮಣಿ ಹಾಕ್ಕೊಳ್ಳಿ, ನಾವು ಒಂದೇ ಹಾಕ್ತಿದ್ದೀನಿ. ಇವಾಗ ನೋಡಿ ಆರ್ಚ್ ಕಂಪ್ಲೀಟ್ ಆಗೈತಿ. ಲಾಸ್ಟ್ ನಾವು ತ್ರಿಬಲ್ ಕ್ರೋಶೆ ಮಾಡಿದೆಲ್ಲ ಅದೇ ಹೋಲ್ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ. ಲಾಸ್ಟ್ ತ್ರಿಬಲ್ ಕ್ರೋಶೆಗೆ ಲಾಕ್ ಮಾಡಿ ಇವಾಗ ಲಾಕ್ ಮೇಲೆ ಲಾಕ್ ಮಾಡ್ತೀನಿ. ಲಾಕ್ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಕರೆಕ್ಟಾಗಿ ಮಾಡ್ಕೋಬೇಕು. ಇವಾಗ ಚೈನ್ ಹಾಕೋತೀನಿ. 5 ಚೈನ್ ಹಾಕೋಬೇಕು. 5 ಚೈನ್ ಹಾಕಿ ಲಾಕ್ ಮೇಲೆ ಲಾಕ್ ಮಾಡ್ತೀನಿ. ನೋಡಿ ಆರ್ಚ್ ಈ ರೀತಿ ಬರುತ್ತೆ. ಎಷ್ಟು ನೀಟಾಗಿ ಬಂದೈತಿ ಆರ್ಚ್ ನೋಡಿ. ಇವಾಗ ನೋಡಿ ಇನ್ನೂ ಒಂದು ಲಾಕ್ ಮಾಡ್ತೀನಿ. ಪಕ್ಕಾಗೆ ಇನ್ನೂ ಒಂದು ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಮಾಡಿ ಇವಾಗ ಅಲ್ಲಿಂದ ಡಬಲ್ ಕ್ರೋಶೆ ಹಾಕೋತೀನಿ. ಡಬಲ್ ಕ್ರೋಶೆ ಮಾಡ್ತೀನಿ. ಅಲ್ಲಿಂದ ಇನ್ನೂ ಒಂದು ಡಬಲ್ ಕ್ರೋಶೆ ಹಾಕೋತೀನಿ. ಸ್ವಲ್ಪ ಫಾಸ್ಟಾಗಿ ತೋರಿಸ್ತಾ ಇದ್ದೀನಿ. ನಾಲ್ಕನೇ ಡಬಲ್ ಕ್ರೋಶೆಗೆ ಮಣಿ ಹಾಕೋತೀನಿ. ದಾರ ಮೇಲೆ ಮಾಡಿ ಒಂದು ಮಣಿ ಹಾಕ್ತಾ ಇದ್ದೀನಿ. ಮಣಿ ಹಾಕಿ ಅದೇ ಡಬಲ್ ಕ್ರೋಶೆಗೆ ಲಾಕ್ ಮಾಡ್ತೀನಿ. ಲಾಕ್ ಮಾಡಿ ಇವಾಗ 3 ಡಬಲ್ ಕ್ರೋಶೆ ಹಾಗೆ ಮಾಡ್ತೀನಿ. ಸೂಜಿ ಮೇಲೆ ದಾರ ತೊಗೊಂಡು ದಾರ ಎಳ್ಕೊಂಬಂದು ಎರಡಗೊಂದು ಇದು ಡಬಲ್ ಕ್ರೋಶೆ ಆದಮೇಲೆ ಪಕ್ಕ ಹೋಲಿಗೆ ಲಾಕ್ ಮಾಡ್ತೀನಿ. ನೋಡಿ ಇದು ಕೂಡ ಆರ್ಚ್ ಕಂಪ್ಲೀಟ್ ಆಗೈತಿ. ಇವಾಗ ತ್ರಿಬಲ್ ಕ್ರೋಶೆ ಫಸ್ಟ್ ಲಾಸ್ಟಲ್ಲಿ ಮಾಡಿದೆಲ್ಲ ಅದೇ ಲಾಕ್ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಮಾಡಿದ್ದೀನಿ. ಇವಾಗ ಲಾಕ್ ಮೇಲೆ ಇನ್ನು ಲಾಕ್ ಮಾಡ್ತೀನಿ. ಲಾಕ್ ಕರೆಕ್ಟಾಗಿ ಮಾಡ್ಕೋಬೇಕು. ಇವಾಗ ಚೈನ್ ಹಾಕ್ತಾ ಇದ್ದೀನಿ. 5 ಚೈನ್ ಹಾಕಿ ಲಾಕ್ ಮೇಲೆ ಲಾಕ್ ಮಾಡ್ತೀನಿ. ನೋಡಿ ಈ ರೀತಿ ಬರುತ್ತೆ ಡಿಸೈನ್. ನೋಡಿ ಎಷ್ಟು ನೀಟಾಗಿ ಬಂದೈತಿ ಆರ್ಚ್. 2 ಆರ್ಚ್ ಅಷ್ಟೇ. ಇದೇ ರೀತಿ ಫುಲ್ ಸೀರೆ ಕಂಟಿನ್ಯೂ ಮಾಡ್ಕೊಳ್ಳಿ. ಗ್ರ್ಯಾಂಡ್ ಲುಕ್ ಕೊಡುತ್ತೆ ಈ ಡಿಸೈನ್. ನೋಡಿ ಫುಲ್ ಸೀರೆ ಹಾಕಿದ್ದೀನಿ. ಫುಲ್ ಸೀರೆ ಕಂಪ್ಲೀಟ್ ಆಗೈತಿ.
ಎಲ್ಲ ಆರ್ಚ್ ಒಂದೇ ಲೆವೆಲ್ ಬಂದೈತಿ ನೋಡಿ. ಎಷ್ಟು ಚೆನ್ನಾಗಿ ಲುಕ್ ಕೊಡ್ತೈತಿ ಡಿಸೈನ್. ಈ ದಾರ ಇರುತ್ತಲ್ಲ ಕುಚ್ಚಲ್ಲಿ ಸೇರಿ ಕುಚ್ಚು ಕಟ್ಟಬೇಕು. ಕುಚ್ಚೆಲ್ಲ ಕಟ್ಟಿ ತೋರಿಸ್ತೀನಿ ಡಿಸೈನ್ ಹೇಗೈತೆ ನೋಡಿ. ಇಲ್ಲಿ ನೋಡಿ ಡಿಸೈನ್ದು ಫೈನಲ್ ಲುಕ್ಕು ಎಷ್ಟು ನೀಟಾಗಿ ಬಂದೈತಿ ಡಿಸೈನ್. ಕುಚ್ಚು ಕಟ್ಟಾಗ ನಾನು 67 ದಾರ ಸುತ್ಕೊಂಡು ಕುಚ್ಚು ಕಟ್ಟಿದ್ದೀನಿ. ಡಬಲ್ ಮಾಡಿದ್ರೆ 127 ಆಗುತ್ತೆ. ಎಲ್ಲ ಆರ್ಚ್ ಒಂದೇ ಲೆವೆಲ್ ಐತಿ. ಎಷ್ಟು ನೀಟಾಗಿ ಐತಿ ಡಿಸೈನ್ ನೋಡಿ. ಈ ಡಿಸೈನ್ ಇಷ್ಟ ಇದೆ ಹೊಸಬ್ರು ಯಾರು ನೋಡ್ತಾ ಇದ್ದೀರಾ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಸಪೋರ್ಟ್ ಮಾಡಿ. ಈ ವಿಡಿಯೋ ಎಂಡ್ ತನಕ ವಾಚ್ ಮಾಡಿ. ಈ ಡಿಸೈನ್ ಇಷ್ಟ ಇದ್ದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಎಲ್ಲೇನು ಮಾಡ್ತೀನಿ. ಎಲ್ಲರಿಗೂ ಬಾಯ್.